ಗಾಜಾ ನಗರದ ಮೇಲೂ ಕೂಡ ದಾಳಿ ಮಾಡಿದೆ ಇಸ್ರೇಲ್. ಗಾಜಾ ನಗರದ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿಯಲ್ಲಿ 6 ಮಂದಿ ಪ್ಯಾಲೆಸ್ಟೇನಿಯನ್ನರ ಸಾವಾಗಿದೆ ಅಂತ ಮಾಹಿತಿ ಬರ್ತಾ ಇದೆ. 2 ಹುಡುಗಿಯರು ಸೇರಿದಂತೆ 6 ಪ್ಯಾಲೆಸ್ಟೇನಿಯನ್ನರು ಸಾವನ್ನಪ್ಪಿದ್ದಾರೆ. 7 ಮಂದಿಗೆ ಗಂಭೀರ ಸ್ವರೂಪದ ಗಾಯವಾಗಿದೆ. ಆಸ್ಪತ್ರೆಯಲ್ಲಿ ಅವರೆಲ್ಲರಿಗೂ ಕೂಡ ಚಿಕಿತ್ಸೆ ಮುಂದುವರೆದಿದೆ. ನಾನಾಗಲೇ ಹೇಳ್ತಾ ಇದ್ದೆ, ಇರಾನ್ಗೆ ಪ್ರತ್ಯಕ್ಷವಾಗಿಯೇ ಸಪೋರ್ಟ್ ಮಾಡ್ತಾ ಇರತಕ್ಕಂಥ ಬಂಡುಕೋರ ಸಂಘಟನೆಗಳು, ಒಂದು ಹಮಾಸ್, ಮತ್ತೊಂದು ಹೆಜ್ಬುಲ್ಲಾ, ಹೌತಿ ಉಗ್ರರು, ಇವರೆಲ್ಲ ಇರಾನ್ ಮೇಲಿನ ಯುದ್ಧದ ನೆಪ ಇಟ್ಕೊಂಡು ಇಸ್ರೇಲ್ ಎಲ್ಲನೂ ಒಂದು ಕಡೆಯಿಂದ ವ್ಯಾನಿಷ್ ಮಾಡಬೇಕು ಅಂತ ಲೆಕ್ಕಾಚಾರ. ಹಾಗಾಗಿನೇ ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ವಿರುದ್ಧವೂ, ಈಗ ಗಾಜಾದಲ್ಲೂ ಕೂಡ ಪ್ಯಾಲೆಸ್ಟೇನಿಯರ ವಿರುದ್ಧ ಕೂಡ ಹಮಾಸ್ ಉಗ್ರರ ವಿರುದ್ಧ ಹೋರಾಟಗಳಾಗ್ತಾ ಇದೆ. ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ತನ್ನ ಗುರಿಯನ್ನ ಇಸ್ರೇಲ್ ತಿರುಗಿಸಿದ್ಯಾಕೆ ಪ್ಯಾಲೆಸ್ತೀನ್ ಕಡೆಗೆ ಅಂತ? ಈ ಹಿಂದೆ ಕೂಡ ಹಮಾಸ್ ದಾಳಿ ಮಾಡುವಂಥ ಸಾಧ್ಯತೆಗಳನ್ನು ಕೂಡ ಇಸ್ರೇಲ್ ನಿರೀಕ್ಷೆ ಮಾಡಿತ್ತು. ಸೊ ಈ ಕಾರಣಗಳಿಂದಾಗಿ ಈ ದಾಳಿ ಆಗಿರುವಂಥ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇಸ್ರೇಲ್ ಇನ್ನೂ ಕೂಡ ನಿರ್ದಿಷ್ಟವಾಗಿ ದಾಳಿಯ ಉದ್ದೇಶ ಏನು ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿಲ್ಲ. ಆದರೆ ಕೆಲವು ಮಿಸೈಲ್ಗಳ ಮೂಲಕ ಗಾಜಾ ಪಟ್ಟಿಯಲ್ಲೂ ಕೂಡ ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಮಾಡಿದೆ. ಹೀಗಾಗಿ 6 ಮಂದಿ ಮೃತಪಟ್ಟಿರೋದ್ರ ಬಗ್ಗೆ ಕೂಡ ವರದಿಗಳು ಕೂಡ ಬರ್ತಾ ಇರುವಂಥದ್ದು. ನೋಡಿ, ಇರಾನ್ ಸಾಮಾನ್ಯವಾಗಿ ಪ್ರಾಕ್ಸಿ ವಾರ್ಗಳನ್ನು ಮುಂದುವರಿಸುವಂಥ ಕಾರಣಗಳಿಂದಾಗಿ ಈಗ ದಾಳಿಗಳು ನಡೆದಿರುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಈಗಾಗಲೇ ಒಂದು ಕಡೆಗೆ ಹೆಜ್ಬುಲ್ಲಾ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಹೀಗಾಗಿ ಈ ದಾಳಿಯಲ್ಲಿ ಹಮಾಸ್ ಕೂಡ ಎಂಟರ್ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಅದಕ್ಕೆ ಪೂರಕವಾದಂಥ ಚಟುವಟಿಕೆಗಳು ಕೂಡ ನಡೆದಿರುವಂಥ ಸಾಧ್ಯತೆಗಳು ಇರಬಹುದು. ಸೊ ಹೀಗಾಗಿ ಈ ದಾಳಿ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಆದರೆ ಗಾಜಾ ಪಟ್ಟಿಯ ಮೇಲಿನ ದಾಳಿಗೆ ನಿರ್ದಿಷ್ಟವಾದಂಥ ಕಾರಣ ಏನು ಅನ್ನುವಂಥದ್ದನ್ನ ಇಸ್ರೇಲ್ ಇನ್ನೂ ಅಧಿಕೃತವಾಗಿ ಸ್ಪಷ್ಟಪಡಿಸಿಲ್ಲ. ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಹಮಾಸ್ ಅವ್ರನ್ನೂ ಕೂಡ ಅವರೇನಾದರೂ ದಾಳಿ ಮಾಡಿದ್ರೆ ಶತ್ರುವಿನ ಅಟ್ಯಾಕ್ಗೂ ಮೊದಲೇ ನಾವೇ ಅವ್ರನ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಲೆಕ್ಕಾಚಾರ ಕೂಡ ಇರಬಹುದು. ಬಟ್ ಅಧಿಕೃತ ಪ್ರಕಟಣೆ ಬರಬೇಕಾಗಿದೆ ಇಸ್ರೇಲ್ ಕಡೆಯಿಂದ.